ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಪಾರ್ಟ್ 3 ಆಫ್ ಬನ್ನೇರುಘಟ್ಟ ವಿಡಿಯೋ. ಇದು ಕಂಟಿನ್ಯೂ ವಿಡಿಯೋ. ಫಸ್ಟ್ ಸಫಾರಿ ವಿಡಿಯೋ ಆಯ್ತು, ಮತ್ತೆ ಬಟರ್ಫ್ಲೈ ಪಾರ್ಕ್ ವಿಡಿಯೋ ಆಯ್ತು. ಈಗ ನೀವು ಝೂದು ವಿಡಿಯೋ ನೋಡ್ತಾ ಇದ್ದೀರಾ ಗಾಯ್ಸ್. ಬನ್ನಿ ಬನ್ನೇರುಘಟ್ಟ ಝೂನ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಅಂತ ನೋಡೋಣ ಬನ್ನೇರುಘಟ್ಟ ಝೂ ಅಲ್ಲಿ. ಗೈಸ್, ಇದು ನೋಡ್ಬೋದು ನೀವು ಇಲ್ಲಿ ಜಿರಾಫೆ ನೋಡ್ತಾ ಇದ್ದೀರಾ. ಎರಡು ಜಿರಾಫೆ ಇದೆ ಗೈಸ್ ಬನ್ನೇರುಘಟ್ಟ ಝೂ ಅಲ್ಲಿ ನೋಡ್ಬೋದು. ಫುಲ್ ಈ ಬನ್ನೇರುಘಟ್ಟದಲ್ಲಿ ಇದನ್ನ ಬಿಲ್ಡ್ ಮಾಡಿರೋದು ಇನ್ಫೋಸಿಸ್ ಕಡೆಯಿಂದ ಬಿಲ್ಡ್ ಮಾಡಿರೋದು. ಏನನ್ನ ಜಿರಾಫೆ ಇದು ಕೇಜ್ ಇದೆ ಅಲ್ವಾ, ಅದನ್ನ. ಮತ್ತೆ ನೀವು ಏನಿದು ನೋಡ್ಬೋದು, ಈ ಪ್ರಾಣಿ ಹೆಸರು ಆ ಬೋರ್ಡ್ ಅಲ್ಲಿ ಇತ್ತು. ಮತ್ತೆ ಗೈಸ್, ಇದು ಬಂದು ಇದು ಮ್ಯಾಪ್. ಮತ್ತೆ ನೀವು ಹುಲಿನ ನೋಡ್ಬೋದು, ಇದು ವೈಟ್ ಟೈಗರ್ ಇದೆ. ಮತ್ತೆ ನೆಕ್ಸ್ಟ್ ಬರೋದು ಕರಡಿ. ಈ ಕರಡಿ ನೋಡಿ ಯಾವ ತರ ಇದೆ, ಯಾವ ತರ ಆಟ ಆಡ್ತಾ ಇದೆ, ಯಾವ ತರ ಮಲಗಿದೆ ಅಂತ ನೋಡ್ಬೋದು ನೀವು. ಸುಮ್ಮನೆ ಮಲ್ಕೊಂಡಿದೆ, ಅದಕ್ಕೂ ಮನುಷ್ಯರನ್ನ ನೋಡಿ 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 ಬೇಜಾರಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲೊಂದ್ ಸೈಡ್ ಅಲ್ಲಿ ಇನ್ನೊಂದು ಕರಡಿ ಇದೆ. ಈ ಕರಡಿ ಪಾಪ ಊಟ ತಿಂದೈತೆ, ಹಸ್ವಾಗ್ಬಿಟ್ಟೈತೆ, ಅದಕ್ಕೆ ಆಹಾರ ತಿಂದೈತೆ. ಇಲ್ಲಿ ನೋಡ್ಬೋದು ಗಾಯ್ಸ್, ಇದು ಹೀಮು ಅಂತಾರಲ್ವಾ, ಅದು ಬರ್ಡ್ ಇಲ್ಲಿದೆ, ವಾಕಿಂಗ್ ಬರ್ಡ್. ನೀವು ನೋಡ್ಬೋದು ಹೀಮು ಅಂತಾರೆ ಇದನ್ನ. ಮತ್ತೆ ಗಾಯ್ಸ್, ಇದು ಅದೇ ಹೀಮುನೆ, ನೋಡ್ಬೋದು ಯಾವ ತರ ಇದೆ. ಇಲ್ಲಿ ಒಂದು 2-3 ಹೀಮು ಇತ್ತು ಅಷ್ಟೇ, ಜಾಸ್ತಿ ಇರ್ತಿಲ್ಲ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಮೆರಿಲಿದ್ದಾವೆ ನೋಡ್ಬೋದು, ಸುಮ್ಮನೆ ಮಲ್ಗವೆ. ನಾವು ಬೇರೆ ಬೆಳಗ್ಗೆನೆ ಹೋಗ್ಬಿಟ್ಟಿದ್ರೆ, ಬೆಳಗ್ಗೆ ಟೈಮ್ 11 ಗಂಟೆ ಆಗಿದೆ. ಇನ್ನು ಅಷ್ಟೊತ್ತಲ್ಲಿ ಏನ್ ಮಾಡ್ತಾರ್ದು ಪಾಪ ಇವು ಬಂದು ಕತ್ತೆ ಕಿರುಬು ಇವು ಅಷ್ಟೇ, ಎಲ್ಲ ಮಲ್ಗವೆ, ಇನ್ನೂ ಇದ್ದೇ ಇಲ್ಲ ಪಾಪ ಅವು. ರಾತ್ರಿ ಅದು ಡಿಸೆಂಬರ್ ಬರಲ್ವಾ, ಫುಲ್ ಚಳಿ ಹಾಕಿ ಫುಲ್ ಮಲಗಿಬಿಟ್ಟವೆ. ನೋಡಿ ಜಾಕಲ್ ನರಿ ಗಾಯ್ಸ್, ಇದು ಗೈಸ್ ನೋಡ್ಬೋದು. ಈ ಲವರ್ಸ್ ಅಂದ್ರೆ ನರಿ ತರ ಇರಬೇಕು, ಯಾಕಂದ್ರೆ ಅದು ಒಂದ್ ಸಲ ಯಾರ ಜೊತೆ ಕಮಿಟ್ ಆದ್ರೆ ಸಾಯೋವರೆಗೂ ಅವ್ರ ಜೊತೆನೆ ಇರುತ್ತೆ. ಇದು ತೋಳಗಳು. ಇದು ಜರ್ಮನ್ ಶೆಫರ್ಡ್ ನಾಯಿ ತರಾನೇ ಇದೆ, ನೋಡ್ಬೋದು ಗೈಸ್ ಯಾವ ತರ ತೋಳ ಇದೆ ಅಂತ. ಇಲ್ಲಿ ಇದ್ರ ಬಗ್ಗೆ ನೋಡಿ, ಇನ್ನೂ ಒಂದ್ ಸ್ವಲ್ಪ ಬೋರ್ಡ್ ಐತೆ. ಇದು ಬಂದು ಕೃಷ್ಣ ಮೃಗ ಅಂತ. ಇದು ಒಂದು ಏನೋ ಅದಾಗ ಚಟುವಟಿಕೆ ಮಾಡ್ತಾ ಇದೆ, ಮಾಡ್ಕೊಂಡು ಬಿಡಿ, ನಮ್ಗೆ ಯಾಕೆ. ಇದು ನೋಡಿ, ಇದು ನೀರಾನೆ, ನೀರು ಕುದುರೆ ಗಾಯಿಸಿದು, ನೀರಾನೆ ಅಲ್ಲ, ನೀರು ಕುದುರೆ. ಯಾವಾಗ್ಲೂ ನೀರಲ್ಲೇ ಇರೋದು ನೋಡಿ, ಮೇಲೆ ಹೋಗ್ಬಿಟ್ಟೆ ಇವಾಗ. ಅದು ನೋಡ್ಬೋದು ಯಾವ ತರ ಇದೆ ಅಂತ. ಇಲ್ಲಿ ಗೈಸ್, ಇಲ್ಲಿ ನಾರ್ಮಲ್ ಜಿಂಕೆಗಳಿದಾವೆ, ನಾರ್ಮಲ್ ಡಿಯರ್ಸ್ ನೋಡ್ಬೋದು ನೀವು ಯಾವ ತರ. ಒಂದೊಂದು ಪ್ರಾಣಿಗೆ ಗೈಸ್ ಒಂದೊಂದ್ ತರ ಕೇಜಸ್, ಒಂದೊಂದ್ ತರ ಇದೆ. ಇಲ್ಲಿ ಡಿಯರ್ದೇ, ಬಟ್ ಇದು ಬೇರೆ ಸ್ಪೀಸೀಸ್, ಜಿಂಕೆ ಫ್ಯಾಮಿಲಿನೇ, ಬಟ್ ತಳಿ ಬೇರೆ ಇದು ನೋಡ್ಬೋದು. ಇಲ್ಲಿ ಬಂದು ಗೈಸ್ ಆನೆ ಇದೆ, ನಮ್ಮ ಏಷ್ಯಂಟ್ ಆನೆಗಳು ಇಲ್ಲಿದಾವೆ. ಅಲ್ಲಿ ಕ್ಯಾಂಪ್ ಅಲ್ಲಿ ದೊಡ್ಡ ದೊಡ್ಡ ಆನೆಗಳಿದಾವೆ, ಬಟ್ ಝೂ ಅಲ್ಲಿ ಚಿಕ್ಕ ಚಿಕ್ಕ ಆನೆ ಮರಿಗಳು ಇಟ್ಟಿದ್ದಾರೆ, ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ಬೋದು ಅಂತ. ನೀವು ನೋಡ್ಬೋದು, ಇಲ್ಲಿ ಚಿರತೆಗಳಿದಾವೆ. ಇಲ್ಲಿ 2-3 ಚಿರತೆ ಇದ್ರು ಸೈಲೆಂಟ್ ಆಗಿ ಮಲಗ್ಬಿಟ್ಟೈತೆ. 3 ಚಿರತೆ ಇದ್ರು ಸೈಲೆಂಟ್ ಆಗಿ ಮಲಗೈತೆ. ಬಟ್ ಪಕ್ಕದಲ್ಲಿ ಸಿಂಹ ಒಂಟಿಯಾಗಿದ್ರೇನು ಫುಲ್ ಗರ್ಜಿಸ್ತಾ ಇತ್ತು. ಬಟ್ ನಾನು ವಿಡಿಯೋ ತೆಗಿಯೋ ಟೈಮಲ್ಲಿ ಗರ್ಜಿಸಿಲ್ಲ ಅದು. ಇಲ್ಲಿ ನೋಡ್ಬೋದು ಮೊಸಳೆ ಇದಾವೆ ಇಲ್ಲಿ. ಇದು ಮೊಸಳೆ ಏನಲ್ಲ, ಇದನ್ನ ಮೊಸಳೆನೇ ಅನ್ನೋದು, ಬಟ್ ಮೊಸಳೆ ಜಾತಿಯ ಹ್ಯಾಲಿಗೇಟರ್ಸ್ ಅಂತಾರೆ ಇದನ್ನ. ನೀವು ನೋಡ್ಬೋದು, ಇಲ್ಲಿರೋದೇನು ಇದು ಹ್ಯಾಲಿಗೇಟರ್ಸ್, ನೋಡ್ಬೋದು ಯಾವ ತರ ಇದಾವೆ ಅಂತ. ಬಟ್ ಮತ್ತೆ ಗೈಸ್, ಇಲ್ಲಿ ಎಲ್ಲಾ ತರದ್ದ ವಿದೇಶಿ ಪಕ್ಷಿಗಳನ್ನ, ವಿದೇಶಿ ಕೊಕ್ಕರೆಗಳು ಇರ್ತಾವಲ್ವಾ, ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ವಿದೇಶಿ
ಮಂಕಿಗಳನ್ನ, ವಿದೇಶಿ ಕೋತಿಗಳನ್ನ ಎಲ್ಲ ಇದೆ. ನೀವು ನೋಡ್ಬೋದು. ಬಟ್ ಗೈಸ್ ಇನ್ನೊಂದು ಏನ್ ಗೊತ್ತಾ, ನಾವು ಫೋಟೋ ಶೂಟ್ ಮಾಡಕ್ಕೆ, ಕ್ಯಾಮ್ರಾಸ್ ಅದು ಇದು ಮಾಡಕ್ಕೆ ಈ ಕೇಜಸ್ ಇದೆಯಲ್ವಾ, ಈ ಕೇಜಸ್ ಕೊಟ್ಲು ಗ್ಲಾಸ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಗ್ಲಾಸ್ ಅಲ್ಲಿ ಚೆನ್ನಾಗಿ ವಿಡಿಯೋ ಮಾಡ್ಬೋದಾಗಿತ್ತು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಇಂಡಿಯನ್ ಕ್ರೊಕೊಡೈಲ್ಸ್ ಇದಾವೆ, ಇನ್ನ ಚಿಕ್ಕ ಚಿಕ್ಕ ಮರಿಗಳು. ಮತ್ತೆ ಹಂಗೆ ಬಂದ್ರೆ ಗೈಸ್ ಇಲ್ಲಿ ಬರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್ ಲೈನ್ ಇದು. ನೋಡಿ ಬನ್ನಿ ಗೈಸ್, ಯಾವ್ಯಾವ ತರ ಏನೇನ್ ಬರ್ಡ್ಸ್ ಇದೆ, ಏನೇನಿದೆ ಅಂತ ಎಲ್ಲ ಇಲ್ಲಿ ನೋಡ್ಬೋದು. ಇದು ಒಂದು ಹೆಸರುಗಳು ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬೋಟ್ಸ್ ನೆಲ್ಲ ಹಿಡಿದಿದ್ದೀನಿ ಕ್ಯಾಪ್ಚರು. ಗೈಸ್ ಇನ್ನೊಂದೇನು ಗೊತ್ತಾ, ಈ ಅದೇ ಕೇಜ್ ಅಲ್ಲಿ ಅದೇ ಇಲ್ಲ ಗೈಸ್. ನೋಡಿ, ಈ ಒಂದೇ ಕೇಜ್ ಅಲ್ಲಿ ಇದು ಇದೆ, ಇದ್ರ ಜೊತೆಲಿ ಪಿಕಾಕು ಇದೆ. ಆ ತರ ಎಲ್ಲ ಕೇಜ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನಾಗ್ರೇಷನ್ ಅಲ್ಲ, ಅದು ಇನ್ನೊಂದು ಸೈಡ್ ಅಲ್ಲಿ ಹೊಸದಾಗಿ ಬಿಲ್ಟ್ ಮಾಡ್ತಾ ಇದಾರೆ ಈ ಕೇಜಸ್ನೆಲ್ಲ. ಈ ಕೇಜಸ್ನ ನನ್ನ ಪ್ರಕಾರ ಈ ಮೆಶ್ ಎಲ್ಲ ತೆಗೆದ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ರೆ ನೋಡೋದು ಚೆನ್ನಾಗಿರತ್ತೆ. ಆಮೇಲೆ ವಿಡಿಯೋ ತಕೊಳಕ್ಕೂ ಚೆನ್ನಾಗಿದೆ. ನೋಡಿ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವಿಡಿಯೋ ತಕೊಳಕ್ ಹೋದ್ರೆ ಬರೀ ಮೆಶ್ಶೆ ಫೋಕಸ್ ಆಗ್ತೈತೆ, ಸುಮ್ಮನೆ ಮೆಶ್ಶೆ ಅಡ್ಡ ಬರ್ತೈತೆ. ಅಷ್ಟು ಇದರಲ್ಲಿ ಫೋಟೋ ವಿಡಿಯೋ ತಕೊಳಕ್ ಆಗಲ್ಲ. ನೋಡ್ಬೋದು ಗೈಸ್, ಇದೇನಿದು, ಇದೇನು ಒಳಗಡೆ ಇದು ಬಂದು ಕೋಳಿ ಗೈಸ್, ಕಾಡ್ ಕೋಳಿ. ಆ ಕಾಡ್ ಕೋಳಿ ನೆಕ್ಸ್ಟ್ ಕೇಜ್ ಅಲ್ಲಿ ಏನಿದೆ, ಇದು ಕಾಡ್ ಕೋಳಿ. ಈ ಪಕ್ಕದಲ್ಲಿ ಫುಲ್ ಮೊಟ್ಟೆಸ್ ಎಲ್ಲ ಇಟ್ಟಿದ್ದಾವೆ, ನೋಡ್ಬೋದು. ಒಳಗಡೆ ಕೇಜ್ ಒಳಗಡೆ ಮೊಟ್ಟೆ ಎಲ್ಲ ಇದಾವೆ. ಮತ್ತೆ ಇದೇನು ಅಂತ ಇದು ನೋಡ್ಬೋದು. ನೋಡಿ ಗೈಸ್, ನೆಕ್ಸ್ಟ್ ಎಲ್ಲ ಪ್ಯಾರೆಟ್ಸ್ ಫ್ಯಾಮಿಲಿ ಇದೆಲ್ಲ. ನಾನು ಸುಮ್ಮನೆ ಇನ್ನೂ ಸ್ವಲ್ಪ ವಿಡಿಯೋಸ್ ಲೆಂತ್ ಮಾಡಬೇಕಾಗಿತ್ತು, ಬಟ್ ಲೆಂತ್ ಜಾಸ್ತಿ ಆಗತ್ತೆ ಅಂತ 2 ಸೆಕೆಂಡ್ 3 ಸೆಕೆಂಡ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ಏನಿದು, ನೋಡಿ ಗೈಸ್, ಈ ಕೇಸ್ ಫುಲ್ ಖಾಲಿನಾ? ಇಲ್ಲ ಗೈಸ್, ಒಂದೇ ಐತೆ, ಮೇಲೆ ಐತೆ ನೋಡಿ ಎಲ್ಲ ಗೈಸ್. ಇದು ಒಂದು ಸಾಲಲ್ಲಿ ಬರೀ ಪ್ಯಾರೆಟ್ಸ್ ಎಲ್ಲ ಫುಲ್ ಲೈನ್ ಎಲ್ಲ ಗಿಳಿ ಫ್ಯಾಮಿಲಿನೇ ಐತೆ. ಗಿಳಿ ಫ್ಯಾಮಿಲಿ ಬಿಟ್ರೆ ಏನೋ ಇಲ್ಲ ಇಲ್ಲಿ ಅಂತ. ಇದೇನೋ ಡಿಫ್ರೆಂಟ್ ಆಗುತ್ತೆ ಗೈಸ್. ಮತ್ ನೋಡಿ ಗೈಸ್, ಫುಲ್ ಚೆನ್ನಾಗಿರೋದೆಲ್ಲ ಬರ್ಡ್ಸ್ ಇದಾವೆ, ಬಂದು ಒಂದ್ಸಲ ವಿಸಿಟ್ ಮಾಡಿ. ಬಟ್ ಕೇಜ್ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿಲ್ಲ, ಫುಲ್ ಗಲೀಜೆ ಇದೆ. ನೋಡ್ಬೋದು ನೀವು ಯಾವ ತರ ಗೂಡು ಕಟ್ಟಿದೆ ಅಂತ. ನೋಡಿ, ಆ ವಿಡಿಯೋಗೆ ಕ್ಲಾರಿಟಿನೇ ಬರ್ತಾ ಇಲ್ಲ ಏನನ್ನು. ಇಲ್ಲಿ ರೆಪ್ಟೈಲ್ಸ್ ಅಂದ್ರೆ ಹಾವು ಇದೆ ಗೈಸ್. ಆ ಹಾವು ಏನು ಕಾಣಿಸ್ತಾನೆ ಇಲ್ಲ, ಅಲ್ಲಿ ಇದು ಇಲ್ಲ ಅಂತೆಲ್ಲ ಮೆಶ್ ಹಾಕ್ಬಿಟ್ಟಿದ್ದಾರೆ. ಅದು ಗ್ಲಾಸ್ ಹಾಕಿದ್ರಿಂದ ಚೆನ್ನಾಗಿರೋದು. ನೋಡ್ಬೋದು ಗೈಸ್, ಇಲ್ಲಿ ಆಮೆಗಳಿದಾವೆ, ಆಮೆನ ನೋಡ್ಬೋದು. ಮತ್ತೆ ಇದು ಒಂದು ಹಾವುದೆ ನೋಡಿ ಗೈಸ್, ಮೇಲೆ ಫುಲ್ ಹೆಬ್ಬಾವು ದೊಡ್ಡದಾಗಿ ಹೆಂಗಿದೆ ಅಂತ. ಅದು ಫೋಕಸ್ ಆಗ್ತಾ ಇಲ್ಲ ಎಷ್ಟು ಜೂಮ್ ಮಾಡಿದ್ರೇನು. ಮತ್ತೆ ಇಲ್ಲೇನು ಹಾವೇನೆ ಫುಲ್ ಗೈಸ್. ಇದೊಂದು 12 ಅಡಿ ದೊಡ್ಡದಾಗಿತ್ತು, ಸಖತ್ತಾಗಿ ದೊಡ್ಡದಾಗಿತ್ತು. ಇದು ಬಂದು ನೋಡಿ, ನಾಗರಾವು ಚೆನ್ನಾಗಿ ಇದು ಫುಲ್ ಸುತ್ಕೊಂಡು ಮಲ್ಕೊಂಡಿದೆ. ನೋಡ್ಬೋದು ನೀವು ಯಾವ ತರ ಇದೆ ನಾಗರಾವು ಅಂತ. ಮತ್ತೆ ಇಲ್ಲಿ ಬಂದ್ರೆ ಇದು ಅದೇ ಗೈಸ್, ಏನಂತಾರೆ ಗೈಸ್, ತೊಂಡೆಕಾಟ್ನ ಏನಂತಾರಲ್ವಾ, ಇದು ನಮ್ಮ ಇಂಡಿಯಾದಲ್ಲ, ಫಾರಿನ್ ತೊಂಡೆಕಾಟ್ನ. ಇಲ್ಲಿ ರೆಡ್, ಗ್ರೀನು, ಬ್ಲ್ಯಾಕ್ 3-4 ಕಲರ್ ಇತ್ತು. ಇಲ್ಲಿ ನೋಡ್ಬೋದು ಸಿಗ್ಮಾ. ಮತ್ತೆ ನೋಡಿ ಇಲ್ಲಿ ಡೇಂಜರ್, ಅದು ಅದೇ ಸಿಂಹ ಡೇಂಜರ್ ಅಲ್ವಾ ಗೈಸ್. ನೋಡಿ ಇದು. ಮತ್ತೆ ಆಚೆ ಹೋಗ್ಬೇಕಾದ್ರೆ ಈ ತರ ಹೋಗ್ಬೇಕು. ಆಚೆ ಬಂದು ನೋಡಿದ್ರೆ ಮಕ್ಕಳಿಗೆಲ್ಲ ಪ್ಲೇ ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು ಯಾವ ತರ ಇದೆ ಅಂತ. ಮತ್ತೆ ನಾವು ಆಚೆ ಹೋಗಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಎಲ್ಲ ನೀಟಾಗಿ ಏನೇನೈತೆ ಅಂತೆಲ್ಲ, ಯಾವ ಶಾಪಲ್ಲಿ ಏನೇನೈತೆ ಅಂತೆಲ್ಲ ನೋಡ್ಕೊಂಡು ಆಚೆ ಬಂದ್ಬಿಟ್ವಿ. ಇನ್ನೇನೆಲ್ಲ ಮುಗೀತಲ್ಲ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ನನ್ಗೇನೆ ವಾಯ್ಸ್ ಓವರ್ ಕೊಡೋದು ಅದು ಪ್ರಾಬ್ಲಮ್ ಐತೆ.
ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್, ಧನ್ಯವಾದಗಳು. ನಿಮ್ ಎಷ್ಟು ಜನಕ್ಕೆ ಶೇರ್ ಮಾಡೋದಾದ್ರೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.